ಫ್ರೆಂಡ್ಸ್, MR ಅಲರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಂಡಿಯನ್ ನೇವಿ ಅಗ್ನಿವೀರ್ SSR ಮತ್ತು MR ಹುದ್ದೆಗೆ ಯಾರ್ಯಾರು ಅರ್ಜಿನ ಸಲ್ಲಿಸಿದರೆ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿ. ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈ ಒಂದು ಹುದ್ದೆಯ ರಿಸಲ್ಟ್ ಬಿಡುಗಡೆ ಆಗಿದೆ. ಅದಕ್ಕಾಗಿ ನೀವು ಈ ರಿಸಲ್ಟನ್ನು ನಿಮ್ಮ ಮೊಬೈಲ್ನಲ್ಲಿ ಸುಲಭವಾಗಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು SSR ಮತ್ತು MR ಅಗ್ನಿವೀರ್ ನೇವಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂಥವರಿಗೆ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಮೊದಲಿಗೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡಿಕೊಳ್ಳಿ. ನಂತರ ಇಲ್ಲಿ ನಾನು ಒಂದು ವೆಬ್ಸೈಟ್ನ ಹೇಳ್ತೀನಿ, ಅದನ್ನು ನೀವು ನಿಮ್ಮ ಗೂಗಲ್ನಲ್ಲಿ ಸರ್ಚ್ ಮಾಡಿ. ಇಲ್ಲಿದೆ ನೋಡಿ, ಅಗ್ನಿವೀರ್ ನೇವಿ .cdac.in ಅಂತ ಸರ್ಚ್ ಮಾಡಿ. ನಂತರ ಅಲ್ಲಿ ನಿಮಗೆ ರಿಜಿಸ್ಟರ್ ಜಿಮೇಲ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಜಿಮೇಲ್ನ ಹಾಕಿರ್ತೀರ ಅದನ್ನು ಹಾಕಿ ಮತ್ತು ಪಾಸ್ವರ್ಡನ್ನು ಹಾಕಿದರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಎಕ್ಸಾಮ್ ರಿಸಲ್ಟ್ ಅಂತ ಕಾಣುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಕೆಳಗಡೆ ಎಕ್ಸಾಮ್ ರಿಸಲ್ಟ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಸಲ್ಟ್ ನಿಮ್ಮ ಮುಂದೆ ಶೋ ಆಗುತ್ತೆ. ಇಲ್ಲಿ ನೋಡಿ ಕ್ಲಿಕ್ ಮಾಡಿದೆ. ಈಗ ಬಂತು ನೋಡಿ, ಸ್ಟೇಜ್ 1 INET ಎಕ್ಸಾಮ್ ರಿಸಲ್ಟ್ಸ್ ಅಗ್ನಿವೀರ್ 2024. ಅಂದರೆ ಈಗ ನೀವು ಯಾವ ಹುದ್ದೆಗೆ ಅರ್ಜಿನ ಅಂದರೆ SSR ಸೆಕೆಂಡ್ PUC ಮೇಲೆ ಅಥವಾ MR 10th ಮೇಲೆ ಹಾಕಿದ್ರಿ ಅಂದರೆ ಅದು ಇಲ್ಲಿ ಹೆಸರು ತೋರಿಸುತ್ತೆ ನೋಡಿ. ಇಲ್ಲಿ SSR ಅಂದರೆ ಇದು ಸೆಕೆಂಡ್ PUC ಮೇಲೆ ಮಾತ್ರ. SSR ರಿಸಲ್ಟ್, ಡಿಯರ್ ಕ್ಯಾಂಡಿಡೇಟ್ ಪ್ಲೀಸ್ ಫೈಂಡ್ ಬಿಲೋ ದ ರಿಸಲ್ಟ್ SSR ಫಾರ್ ಸ್ಟೇಜ್ 1. ಅಂದರೆ ಈಗ ಬಿಟ್ಟಿರೋದು ಕೇವಲ ಸ್ಟೇಜ್ 1. ನಂತರ ನೀವು ಸ್ಟೇಜ್ 2 ಅಲ್ಲಿ ಬರಬೇಕಾದ್ರೆ ಅವರು ಮೆರಿಟ್ ಎಷ್ಟು ಹಿಡಿದಿರ್ತಾರೆ ಅಷ್ಟರಲ್ಲಿ ಪಾಸ್ ಆದರೆ ಮಾತ್ರ ಶಾರ್ಟ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಅದು ಶಾರ್ಟ್ ಲಿಸ್ಟ್ 2ನೇ ಸ್ಟೇಜ್ನಲ್ಲಿ ಮಾತ್ರ ಬಿಡುಗಡೆ ಆಗುತ್ತೆ. ಈಗ ನೀವು ನೋಡ್ಬೋದು ಟೋಟಲ್ ಒಬ್ಟೈನ್ಡ್ ಮಾರ್ಕ್ಸ್ ಅಂದರೆ ಅದು ಮೆರಿಟ್ ನಿಂತಿದ್ದು ಎಷ್ಟಕ್ಕೆ ಅಂತ ನೋಡಿ. ಈಗ ನಾನು ಹೇಳ್ತಾ ಇದ್ದು ಕರ್ನಾಟಕ ರಾಜ್ಯದ ಮಾತ್ರ ನೋಡಿ. ಡೊಮೆಸೈಲ್ ಸ್ಟೇಟ್ ಕಟ್ ಆಫ್ ಅಂದರೆ ಇದು ನಮ್ಮ ರಾಜ್ಯದಲ್ಲಿ 18.75ಕ್ಕೆ ಕಟ್ ಆಫ್ ನಿಂತಿರುತ್ತೆ. ಆದರೆ ಈಗ ನೋಡಿ, ಟೋಟಲ್ ಒಬ್ಟೈನ್ಸ್ ಮಾರ್ಕ್ಸ್ ಅಂದರೆ ಪಡೆದಿರತಕ್ಕಂಥ ಅಂಕಗಳು 9.5. 18 ಅಂಕಗಳಿಗೆ ಕೇವಲ 9.5 ತೆಗೆದುಕೊಂಡಿದ್ದಾರೆ. ಇದು ಕರ್ನಾಟಕದ ಮಾತ್ರ. ಹಾಗೆ ಈಗ ನೋಡ್ಬೋದು ನೀವು ಶಾರ್ಟ್ ಲಿಸ್ಟೆಡ್ ಫಾರ್ ನೆಕ್ಸ್ಟ್ ಸ್ಟೇಜ್ ಅಂದರೆ ನೀವು ನೆಕ್ಸ್ಟ್ ಸ್ಟೇಜ್ ಅಂದರೆ ಇದು ಶಾರ್ಟ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಅದರಲ್ಲಿ ಬರಬೇಕಾದ್ರೆ ನಿಮ್ಮದು ಕೂಡ ಮಾರ್ಕ್ಸ್ 18ರ ಮೇಲಿರಬೇಕು. ಅಂದರೆ 18.75 ಏನು ಕಟ್ ಆಫ್ ನಿಂತಿದೆ ಅದರ ಮೇಲಿದ್ದರೆ ಮಾತ್ರ ಶಾರ್ಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರುತ್ತೆ. ಈಗ ನೀವು ಇದರ ಒಳಗೆ ಇದ್ದರೆ ನೀವು ರಿಜೆಕ್ಟೆಡ್ ಆಗಿದ್ದೀರ ಅಂತ ಅರ್ಥ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ನಿಮಗೆ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು SSR ಮತ್ತು MR ಅಗ್ನಿವೀರ್ ನೇವಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂಥವ್ರಿಗೆ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ನೀವು ಅದರಲ್ಲಿ DM ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೋಬೋದು.